ಮೊಳಕಲಿಗಳ ಪರ ಇವತ್ತು ಕಿಚ್ಚನ ಪ್ರಚಾರ ಇರುತ್ತೆ. 3 ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ಸುದೀಪ್ ಅಬ್ಬರಿಸ್ತಾರೆ. ಇವತ್ತು ಕಮಲ ಕಲಿಗಳ ಪರವಾಗಿ ಒಂದು ರೀತಿ ಕಿಚ್ಚನ ಪ್ರಚಾರ ಬಲ ತರುತ್ತೆ ಅಂತ ಹೇಳಲಾಗ್ತಾ ಇದೆ. ಆಬ್ವಿಯಸ್ಲಿ, ಯಾಕಂದ್ರೆ ಅವರು ಯಾವುದೇ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಬದಲಾಗಿ ಬೊಮ್ಮಾಯಿ ಅವರಿಗೋಸ್ಕರ ನಾನು ಪ್ರಚಾರವನ್ನ ಮಾಡ್ತೀನಿ, ಅವರಿಗೋಸ್ಕರ ಅವ್ರು ಯಾವ ಕ್ಷೇತ್ರಗಳಲ್ಲಿ ಹೇಳ್ತಾರೋ ಮಾಡ್ತೀನಿ ಅಂತ ಹೇಳಿ ಸುತ್ತಿ ಬಳಸಿ ಅದು ಬಿಜೆಪಿ ಪಕ್ಷಕ್ಕೆ ಅದು ಅವರ ಪರವಾಗಿ ಅವರ ನಿಲುವಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದ ಪ್ರಾಬಲ್ಯ ಇರುವಂತಹ ಕಡೆ ಇಲ್ಲಿ ಹೆಬ್ಬುಲಿಯ ಪ್ರಚಾರವನ್ನ ಮಾಡ್ತಾರೆ. ಚಿತ್ರದುರ್ಗದ ಮೊಳಕಾಲ್ಮೂರು ಮೇನ್ ಆಗಿ ಅವರ ಟಾರ್ಗೆಟ್ ಆಗಿದೆ. ಇನ್ನು ದಾವಣಗೆರೆ, ಬಳ್ಳಾರಿಯಲ್ಲೂ ಕೂಡ ಮತಭೇಟಿಯನ್ನು ನಡೆಸ್ತಾರೆ. ಪ್ರಮುಖವಾಗಿ ಸುದೀಪ್ ಅವರನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇರುವಂತಹ ಹಿನ್ನೆಲೆ ಇಷ್ಟೇ. ಒಂದು ವಾಲ್ಮೀಕಿ ಸಮುದಾಯದ ಮತಗಳನ್ನ ಸೆಳೆಯೋದು, ಮತ್ತೊಂದು ಕಡೆ ಅವರ ಅಭಿಮಾನಿ ವರ್ಗವನ್ನ ಸೆಳೆಯೋದು. ಯಾಕಂದ್ರೆ ಅವರ ಅಭಿಮಾನಿಗಳು ಪಕ್ಷಾತೀತವಾಗಿದ್ದಾರೆ. ಸೊ ಒಂದು ರೀತಿ ಇಡೀ ಕರ್ನಾಟಕಕ್ಕೆ ಕಿಚ್ಚ ಸುದೀಪ್ ಅಂತ ಹೇಳಿದ್ರೆ ಅವರ ಸ್ಟ್ರೆಂತ್ ಬೇರೆಯೇ ಇದೆ. ಹಾಗಾಗಿ ಅವರಿಗಿರುವಂತಹ ಅಭಿಮಾನಿ ಬಳಗ, ಅಭಿಮಾನ ಓಟ್ ರೀತಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿರಬಹುದು ಬಹುಶಃ. ಹಾಗಾಗಿ ಮೊಳಕಲ್ಮೂರು ಬಿಜೆಪಿ ಅಭ್ಯರ್ಥಿ ತಿಪ್ಪೇಸ್ವಾಮಿ ಪರವಾಗಿ ಮತಭೇಟಿಯನ್ನ ಕಿಚ್ಚ ಸುದೀಪ್ ನಡೆಸ್ತಾರೆ. ಇದನ್ನು ಹೊಸದಲ್ಲ, ಕಳೆದ ಬಾರಿ ಎಲೆಕ್ಷನ್ ನಲ್ಲೂ ಕೂಡ ತಮಗೆ ಬೇಕಾದಂತಹವರ ಪರವಾಗಿ ಕಿಚ್ಚ ಸುದೀಪ್ ಅವರು ಮತಭೇಟಿಯನ್ನ ನಡೆಸಿದ್ರು. ಕಳೆದ ಬಾರಿ ಶ್ರೀರಾಮುಲು ಅವರ ಪರವಾಗಿ ಇದೇ ಮೊಳಕಾಲ್ಮೂರಿನಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನು ನಡೆಸಿದ್ರು ಕಿಚ್ಚ ಸುದೀಪ್ ಅವರು. ಈಗ ಅದೇ ಭಾಗದಲ್ಲಿ ಬಿಜೆಪಿಯ ಇನ್ನೊಬ್ಬ ಅಭ್ಯರ್ಥಿ ಏನಿದ್ದಾರೆ ತಿಪ್ಪೇಸ್ವಾಮಿ ಅವರ ಪರವಾಗಿ ಮತಭೇಟಿಗೆ ಇಳಿತಾರೆ. ಒಟ್ಟಾರೆ 3 ಜಿಲ್ಲೆಯಲ್ಲಿ 6 ಕ್ಷೇತ್ರಗಳಲ್ಲಿ ಸುದೀಪ್ ಅವರ ಅಬ್ಬರ ಇರುತ್ತೆ ಅಂತ ಹೇಳಲಾಗ್ತಾ ಇದೆ.